ದೆಹಲಿಯಲ್ಲಿ ನಡೆದ ಸ್ಫೋಟ ಭಯೋತ್ಪಾದಕರ ಕೃತ್ಯ ಅಂತ ಕೇಂದ್ರ ಸರ್ಕಾರವೇ ಅಧಿಕೃತ ಘೋಷಣೆ ಮಾಡಿದೆ. ನಿನ್ನೆ ಪ್ರಧಾನಿ ಮೋದಿ ಸಚಿವ ಸಂಪುಟ ಸಭೆ ನಡೆಸಿದ್ರು. ಈ ವೇಳೆ ದೆಹಲಿಯಲ್ಲಿ ನಡೆದ ಸ್ಫೋಟ ಭಯೋತ್ಪಾದಕರ ಕೃತ್ಯ ಅಂತ ಕೇಂದ್ರ ಸರ್ಕಾರ ಘೋಷಿಸಿದೆ. ಅಲ್ಲದೆ ಸಂತ್ರಸ್ತರಿಗೆ ಶೀಘ್ರವೇ ನ್ಯಾಯ ಒದಗಿಸುವ ಭರವಸೆ ನೀಡಿದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ, ತನಿಖೆ ತೀವ್ರಗೊಳಿಸುವುದಕ್ಕೆ ಪ್ರಧಾನಿ ಮೋದಿ ಸೂಚಿಸಿದ್ದಾರೆ. ಅಮಿತ್ ಶಾ ಅಸಮರ್ಥ ಗೃಹ ಸಚಿವ ಅಂತ ಟೀಕಿಸಿದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. 14 ವರ್ಷಗಳ ಬಳಿಕ ಈಗ ಪಾಕಿಸ್ತಾನ ಪ್ರಚೋದನೆಯಿಂದ ಸ್ಫೋಟ ಆಗಿದೆ. ಆದರೆ ಯುಪಿಎ ಸರ್ಕಾರ ಇದ್ದಾಗ ಮನೆಯಿಂದ ಹೊರಗೆ ಹೋದ್ರೆ ಮನೆಗೆ ವಾಪಸ್ ಬರ್ತೀವಿ ಅನ್ನೋ ಧೈರ್ಯ ಇರಲಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮೀಡಿಯಾದಲ್ಲಿ ಬಂದಿದೆ, 14 ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದಿದೆ ಡೆಲ್ಲಿ ಒಳಗಡೆ. 14 ವರ್ಷದ ನಂತರ ಮೋದಿ ಆಡಳಿತ ದೇಶದ ಭದ್ರತೆ ಏಕತೆಯ ದೃಷ್ಟಿಯಲ್ಲಿ ಬಿಗಿಯಾದಂತಹ ನಿಲುವನ್ನ ಆದ್ಯತೆಯನ್ನ ಕೊಟ್ಟಿದೆ. ಹಾಗಾಗಿ ಇವತ್ತೊಂದಷ್ಟು ಶಾಂತಿ ನೆಮ್ಮದಿ ಇದೆ. ಆದರೂ ಕೂಡ ಪಾಕಿಸ್ತಾನದ ಪ್ರಚೋದನೆಯಿಂದ ಏನ್ ನಡೀತಾ ಇದೆ, ನಮ್ಮ ವಿದ್ಯಾವಂತರು, ನನಗೆ ಆಶ್ಚರ್ಯ ಆಗೋದು ವೈದ್ಯರು. ದೆಹಲಿ ಸ್ಫೋಟದ ಬಗ್ಗೆ ಚಿತ್ರದುರ್ಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಬಾಂಬ್ ಸ್ಫೋಟ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸಣ್ಣದಾಗಿ ಮಾತನಾಡ್ತಾ ಇದ್ದಾರೆ. ದೇಶದಲ್ಲಿ ಉಗ್ರಗಾಮಿಗಳು ಮತ್ತೆ ತಲೆ ಎತ್ತಿ ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿದ್ದಾರೆ. ಭಾರೀ ಪ್ರಮಾಣದ ಸ್ಫೋಟಕಗಳು ಕೂಡ ಪತ್ತೆಯಾಗಿವೆ. ಇಂಥ ದೊಡ್ಡ ವಿಚಾರವನ್ನ ಸಂಕುಚಿತವಾಗಿ ಮಾತನಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಬಹಳ ಸಣ್ಣ ವಿಚಾರ ಇವೆಲ್ಲ, ಈ ತರ ಮಾತಾಡೋದು. ಇಡೀ ದೇಶ ಆತಂಕಗೊಂಡಿದೆ. ಭಯೋತ್ಪಾದಕರು ಮತ್ತೆ ತಲೆ ಎತ್ತಿದ್ದಾರೆ. ದಿಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮತ್ತು ಈಗಿರುವ ತನಿಖೆಯಲ್ಲಿ ಒಂದು ಬೇರೆ ಕಡೆ ಎಲ್ಲೇ ತಗೊಂಡು ಹೋಗುವಾಗ ಅದು ಆಕಸ್ಮಿಕವಾಗಿರುವಂತಹ ಬಾಂಬು ಮತ್ತು ಸುಮಾರು 3,000ಕ್ಕಿಂತ ಹೆಚ್ಚು ಅಮೋನಿಯಾ ನೈಟ್ರೇಟ್ ಸಿಕ್ಕಿದೆ. ಒಂದು ದೊಡ್ಡ ಪ್ರಮಾಣ ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಮಾಡುವಂತ ಒಂದು ವಿಚಾರ ಇತ್ತು. ಇಂಥ ದೊಡ್ಡ ವಿಚಾರವನ್ನ ಈ ತರ ಸಂಕುಚಿತ ರಾಜಕೀಯ ಭಾವನೆ ಮಾಡುವಂತದ್ದು ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಕ್ಕೆ. ನಮ್ಮ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆ ಇದ್ರೆ ಅದರ ಸಂಪೂರ್ಣ ಹೊಣೆ ಕಾಂಗ್ರೆಸ್ ಪಕ್ಷ ಹೊರಬೇಕು ಅಂತ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಿಕ್ಕಿರೋ ಭಯೋತ್ಪಾದಕರೆಲ್ಲ ಮುಸ್ಲಿಮರೇ ಆಗಿದ್ದಾರೆ. ಇದಕ್ಕೆ ಹೊಣೆ ಕಾಂಗ್ರೆಸ್ ಮತ್ತು ಅವರ ತುಷ್ಟೀಕರಣ ನೀತಿ ಅಂತ ಕಿಡಿಕಾರಿದ್ದಾರೆ. ಭಯೋತ್ಪಾದಕ ಸಂಘಟನೆಗಳಿಂದಲೇ ಅವರು ಬಲಿಯಾದರು ಅನ್ನುವಂತ ವಿಚಾರ ತಮಗೆ ಗೊತ್ತಿದೆಯಾ? ಇನ್ನೂ ಒಂದೆರಡು ಸಂಗತಿನ ನಾನು ಹೇಳ್ತೇನೆ. ಇಡೀ ದೇಶದಾದ್ಯಂತ ಭಯೋತ್ಪಾದಕ ಸಂಘಟನೆಗಳಿಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರು? ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿದಂತವ್ರು ಯಾರು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ದೆಹಲಿ ಸ್ಫೋಟದ ಬಗ್ಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಕಿಡಿಕಾರಿದ್ದಾರೆ. ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಈಗ ದೆಹಲಿಯಲ್ಲಿ ಸ್ಫೋಟ ಆಗಿದೆ. 1 ತಿಂಗಳ ಹಿಂದಷ್ಟೇ ನಾನು ಈ ಜಾಗದ ಬಳಿ ಹೋಗಿದ್ದೆ. ಈ ಸ್ಥಳದಲ್ಲಿ 5 ಬೇರೆ ಬೇರೆ ಧರ್ಮದ ದೇವಾಲಯಗಳಿವೆ. ಇಂತಹ ಜಾಗದಲ್ಲೇ ಬಾಂಬ್ ಸ್ಫೋಟ ಆದರೆ ಜನರು ಸುರಕ್ಷಿತ ಹೇಗೆ? ಇದು 100% ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ದಾರೆ. ನಮ್ಮ ದೇಶದ ರಾಜಧಾನಿ ಡೆಲ್ಲಿ, ಅದು ರೆಡ್ ಫೋರ್ಟ್ ಅನ್ನೋದು ಅಷ್ಟೊಂದು ಇಂಪಾರ್ಟೆನ್ಸ್ ಇರುವಂತಹ ಒಂದು ಮಾನ್ಯುಮೆಂಟಲ್ ಸೈಟ್ ಇದೆ. ಅಲ್ಲಿ ಸುಮಾರು ಜನಸಂದಣಿ ಇದೆ. ನಾನು ಕೂಡ ಡೆಲ್ಲಿಗೆ ಹೋದಾಗ 1 ತಿಂಗಳ ಕೆಳಗೆ ಅಲ್ಲಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೇನೆ, ಗೌರಿಶಂಕರ್ ದೇವಸ್ಥಾನಕ್ಕೆ. ಎಕ್ಸಾಕ್ಟ್ ಸ್ಪಾಟ್ ಅಲ್ಲೇ ಹೂವು ಹಣ್ಣು ಖರೀದಿ ಮಾಡಿ ದೇವಸ್ಥಾನಕ್ಕೆ ಹೋಗಿರೋದು. ಸೊ ಇಂಥ ಜನಸಂದಣಿ ಪ್ರದೇಶದಲ್ಲಿ ಪಹಲ್ಗಾಮ್ ಆಯಿತು, ಪುಲ್ವಾಮಾ ಆಯಿತು, ಅದಾದ್ಮೇಲೆ ಆಗ್ತಾ ಇರೋದು ಡೆಲ್ಲಿನಲ್ಲಿ ಟೆರರ್ ಅಟ್ಯಾಕ್. ಸೊ ಅದರಿಂದ ನಮ್ಮ ಹೋಮ್ ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ ಇವರೆಲ್ಲರೂ ಎಚ್ಚೆತ್ತುಕೊಂಡು ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ನ ಸರಿಯಾಗಿ ಟ್ರ್ಯಾಕ್ ಮಾಡಬೇಕು. ನಮ್ಮ ಒಂದು ಸುರಕ್ಷಿತ ವಾತಾವರಣವನ್ನು. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಕೋಲಾರದ ಜಿಲ್ಲಾ ಪೊಲೀಸರು ಭದ್ರತೆ ದೃಷ್ಟಿಯಿಂದ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಗರದ ಪ್ರಮುಖ ಜನನಿಬಿಡ ಪ್ರದೇಶಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದ ಮೂಲಕ ತಪಾಸಣೆ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಬ್ಯಾಗ್, ಸೂಟ್ಕೇಸ್ಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ.
ದೆಹಲಿಯಲ್ಲಿ ಕಾರ್ ಸ್ಫೋಟ ಹಿನ್ನೆಲೆ ಹಾಸನ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶ್ವರ ದೇವಾಲಯದಲ್ಲಿ ಎಎಸ್ಸಿ ತಂಡದಿಂದ ಮೆಟಲ್ ಡಿಟೆಕ್ಟರ್ ಮತ್ತು ಡಾಗ್ ಸ್ಕ್ವಾಡ್ ಮೂಲಕ ಭದ್ರತೆ ಪರಿಶೀಲನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬಿಹಾರ ಚುನಾವಣೆ ಬಳಿಕ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸಕ್ಕೆ ಹೊರಡುತ್ತಾರೆ. ರಾಹುಲ್ ಗಾಂಧಿ ಜವಾಬ್ದಾರಿಯುತ ವಿಪಕ್ಷ ನಾಯಕನಾಗಿ ಕೆಲಸ ಮಾಡ್ತಾ ಇಲ್ಲ, ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ, 14ನೇ ತಾರೀಖು ಬಳಿಕ ಕಾಂಗ್ರೆಸ್ ಕಾಣೆಯಾಗಲಿದೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆ ನಡೀತಾ ಇದ್ರೆ ಮಧ್ಯಪ್ರದೇಶದ ಕಾಡಲ್ಲಿದ್ರು ಅವರು. ಈಗ ಮೋಸ್ಟ್ಲಿ 14ನೇ ತಾರೀಕಿಂದ ಏನೋ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದಾರಂತೆ, ಟೂರ್. ಅಂದ್ರೆ ಅವರು ರೆಸ್ಪಾನ್ಸಿಬಿಲಿಟಿ ಇರುವಂತ ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಪಾರ್ಲಿಮೆಂಟ್ ಅಲ್ಲೂ ಕೆಲಸ ಮಾಡ್ತಾ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಅವರ ಹಾವ ಭಾವ, ದೇವರ ಫೋಟೋಗಳನ್ನು ತೋರಿಸುವಂತದ್ದು, ಪಾಕಿಸ್ತಾನ ಬಗ್ಗೆ ಬಹಳ ಸಾಫ್ಟ್ ನೇಚರ್ ಅನ್ನ ತೋರಿಸುವಂತದ್ದು, ಈ ತರದೆಲ್ಲ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಬಿಹಾರ್ ಚುನಾವಣೆ ಏನ್ ಎಕ್ಸಿಟ್ ಪೋಲ್ ಬಂದಿದೆ ಅದು ಬಿಜೆಪಿ ಪರವಾಗಿ ಬಂದಿದೆ. ರಿಯಲ್ ಪೋಲ್ ಅಲ್ಲೂ ಕೂಡ ಬಿಜೆಪಿ ಇನ್ನೂ ದೊಡ್ಡ ಎಕ್ಸಿಟ್ ಪೋಲ್ಗಿಂತ ದೊಡ್ಡ ಅಂತರದಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಟೆಸ್ಟ್ ಕೊಟ್ಟಿದ್ದಾರೆ. 2028 ತನಕ ಸಿದ್ದರಾಮಯ್ಯ ಅವರ ಸಿಎಂ ಆಗಿರಲಿ ಬಿಡಿ ಅಂತ ಸಂತೋಷ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ತಪ್ಪೇನು, ನಾವ್ಯಾರು ಬೇಜಾರು ಮಾಡಿಕೊಂಡಿಲ್ಲ, ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಡಿಕೆಶಿ ಹೇಳಿದ್ದಾರೆ. ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ, ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಈಗ 2028ರವರೆಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ, ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ್ಕೊಂಡು ಹೇಳ್ತೀನಿ ನಾನು, ಅವರೇ ಮುಖ್ಯಮಂತ್ರಿ 2028. ಬಹಳ ಸಂತೋಷ. ತಪ್ಪೇನಿದೆ, ಮುಖ್ಯಮಂತ್ರಿ ಇರಲಿ, ನಾವು ಯಾರು ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ, ಜೊತೆ ಕೆಲಸ ಮಾಡ್ತಾ ಇದೀವಿ, ಒಟ್ಟಿಗಿದ್ದೀವಿ. ತಮ್ಮ ಸಚಿವ ಬೆಂಗಳೂರಿನಲ್ಲಿ ನಡೆದ ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಮುಜುಗರಕ್ಕೀಡಾದ ಘಟನೆ ನಡೆದಿದೆ. ಉಚಿತ ಬಸ್ ಕುರಿತು ಮಾತನಾಡಿದ ಸಿದ್ದರಾಮಯ್ಯ, ನನ್ನ ಹೆಂಡತಿಗೂ ಬಸ್ ಫ್ರೀ, ರೇವಣ್ಣ ಅವರ ಹೆಂಡತಿಗೂ ಫ್ರೀ ಅಂತ ಭಾಷಣ ಮಾಡಿದ್ದಾರೆ. ಈ ವೇಳೆ ಅಲ್ಲೇ ಇದ್ದ ಮುಖಂಡರು ರೇವಣ್ಣ ಅವರ ಹೆಂಡತಿ ತೀರ್ಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ಕೂಡ 7 ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ, ಈ ರಾಜ್ಯದಲ್ಲಿ 7 ಕೋಟಿನಲ್ಲಿ 3.25 ಕೋಟಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕಂತ ಮಾಡಿರೋದು. ನನ್ನ ಹೆಂಡತಿನೂ ಸೇರಿ, ರೇವಣ್ಣ ಹೆಂಡತಿನೂ ಸೇರಿ. ಹೆಂಡತಿ ಈಚೆ ಸತ್ತೋಗಿದ್ದಾರೆ, ಇದರಾಗಿದ್ದಾರೆ. ಅಲ್ಲ, ಮೊದಲು ನಾನು ಹೇಳಿದ್ದು, ನಾವು ಮಾಡುವಾಗ ಆಮೇಲೆ 2,000 ರೂಪಾಯಿ ಮಹಿಳೆಯರಿಗೆ ಫ್ರೀ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಯಾವುದೇ ಕ್ರಾಂತಿ ಆಗಲ್ಲ, ವಿಜಯೇಂದ್ರ ಅವರೇ ಮುಂದುವರಿಯಲಿದ್ದಾರೆ ಅನ್ನುವ ವಿಶ್ವಾಸ ಕಾರ್ಯಕರ್ತರಲ್ಲಿದೆ. ವಿಜಯೇಂದ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರು ಮುಂದುವರಿತಾ ಇದ್ದಾರಲ್ಲ, ಅವರೇ ಮುಂದುವರಿತಾರೆ ಅನ್ನುವಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರಿಗಿದೆ, ಎಲ್ಲ ಮುಖಂಡರಿಗೂ ಇದೆ. ಈಗಾಗಲೇ ಅವರು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಕೆಂಪುಕೋಟೆ ಬಳಿಯ ಬಾಂಬ್ ಸ್ಫೋಟ ಸಂಬಂಧ ಹಂಪಿಯಲ್ಲಿ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ದೇಶದ ಭದ್ರತೆ ಮತ್ತು ಶಾಂತಿಯ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ಒಂದಾಗಬೇಕಾಗಿದೆ. ನಮ್ಮ ಭಾರತ ದೇಶ ಶಾಂತಿ ಪ್ರಿಯವಾದ ದೇಶ, ಆದರೆ ಉಗ್ರ ಶಕ್ತಿಗಳು ಶಾಂತಿ ಭದ್ರತೆಯನ್ನು ವಿಧ್ವಂಸಗೊಳಿಸುವ ರೀತಿಯಲ್ಲಿ ಮಹಾಸ್ಫೋಟ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ ಅಂತ ಹೇಳಿದರು. ನಮ್ಮ ದೇಶದ ರಾಜಧಾನಿಯಾಗಿರತಕ್ಕಂತಹ ದಿಲ್ಲಿಯಲ್ಲಿ ಮಹಾಸ್ಫೋಟವನ್ನು ಮಾಡುವ ಮೂಲಕವಾಗಿ ಪ್ರಾಣಹಾನಿ, ಅದೇ ರೀತಿಯಾಗಿ ಆಸ್ತಿ ಹಾನಿ, ಜೊತೆಯಲ್ಲಿ ಶಾಂತಿ ಭದ್ರತೆಗಳ ಒಂದು ನಾಶವನ್ನು ಮಾಡಿದ್ದಾರೆ. ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಹೇಳಿದ್ರೆ, ನಮ್ಮ ದೇಶವು ಯಾವ ದೇಶದ ಮೇಲೂ ಕೂಡ ತನ್ನಷ್ಟಕ್ಕೆ ತಾನೇ ಹೋಗಿ
ಯಾವುದೇ ಉಗ್ರವಾದದ ಕೃತ್ಯವನ್ನೋ ಅಥವಾ ಯುದ್ಧವನ್ನೋ ಅಥವಾ ಮತ್ಯಾವುದೇ ದಬ್ಬಾಳಿಕೆಯನ್ನು ಮಾಡದೇ ಇರುವಂತಹ ಏಕೈಕ ದೇಶ ನಮ್ಮ ದೇಶ. ಇಂತಹ ದೇಶದ ಸುವ್ಯವಸ್ಥಿತವಾದಂತಹ ಆಡಳಿತವನ್ನ ಛಿದ್ರಗೊಳಿಸಿ ನಮ್ಮ ಸನಾತನ ಒಂದು ಹಿಂದೂ ಸಂಪ್ರದಾಯದ ಹಿಂದೂ ರಾಜ್ಯವನ್ನ ವಿಚ್ಛಿತ್ತಿಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮತೋನ್ಮಾದಿಗಳು, ಉಗ್ರವಾದಿಗಳು ಯಾವುದೇ ದೇಶದ ಒಂದು ಪ್ರೇರಣೆಯಿಂದ ಇಲ್ಲಿ ಆಗಮಿಸಿ ಈ ಕುಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ನಾವು ಅಕ್ಷರಶಃ ಖಂಡಿಸ್ತೇವೆ. ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣ ಸಂಬಂಧ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಗೃಹ ಸಚಿವ ಪರಮೇಶ್ವರ್ ಬಗ್ಗೆ ಸಂತೋಷ್ ಕೋಟ್ಯಾನ್ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ರು. ಚಿಕ್ಕಮಗಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಬಳಿಕ ನ್ಯಾಯಾಧೀಶರು ಸಂತೋಷ್ ಕೋಟ್ಯಾನ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದ್ದಾರೆ. ಇನ್ನು ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ರನ್ನ ಬಂಧನ ಮಾಡುವ ವೇಳೆ ಹೈಡ್ರಾಮಾವೇ ನಡೆದಿದೆ. ಚಿಕ್ಕಮಗಳೂರು ನಗರ ಪೊಲೀಸರು ಸಂತೋಷನ್ನ ಬಂಧಿಸಿದ್ದು, ಠಾಣೆ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದರು. ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ದು, ತಕ್ಷಣವೇ ರಿಲೀಸ್ ಮಾಡುವಂತೆ ಆಗ್ರಹಿಸಿದರು. ಮಾನ್ಯ ಏನೂ ಗೊತ್ತಿಲ್ಲ ಎಂಬ ಹೋಮ್ ಮಿನಿಸ್ಟರ್ ಇವತ್ತು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ಮಾಹಿತಿಯನ್ನ ಕೇಳಿ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಹೇಳೇ ನಿಮ್ಮ ಮಗ ಇವತ್ತು ಮಗಳಾಗಿ ಪರಿವರ್ತನೆ ಆಗಿರೋದು. ಹಾಗಾಗಿ ಇವತ್ತು ಈ ಸಭೆಯ ಮುಖಾಂತರ ನಾನು ಆಗ್ರಹವನ್ನ ಮಾಡ್ತೇನೆ. ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ಹೋರಾಟದ ಕಿಚ್ಚು ತೀವ್ರಗೊಳ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ವಿರುದ್ಧ ರೈತ ಮುಖಂಡರು ಆಕ್ರೋಶ ಹೊರಹಾಕಿದರು. ಜಿಲ್ಲಾಧಿಕಾರಿ ಹಿಂದೆ ಕುಳಿತು ಆಟವಾಡುವ ಕೆಲಸ ಬಿಡಬೇಕು, ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದ್ರೆ ಸರಿ, ಇಲ್ಲದಿದ್ರೆ ನಮ್ಮ ಹೋರಾಟ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ರೈತ ಮುಖಂಡರು ಆಗ್ರಹಿಸಿದರು. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಜೊತೆಗಿನ ಮುನಿಸಿನ ಬಗ್ಗೆ ಶಾಸಕ ಗವಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಮುನಿಸೂ ಇಲ್ಲ, ಏನೂ ಇಲ್ಲ, ಆರೋಗ್ಯದಲ್ಲಿ ಹುಷಾರಿಲ್ಲದ ಕಾರಣ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದೆ ಅಷ್ಟೇ. ಉಸ್ತುವಾರಿ ಸಚಿವರ ಜೊತೆ ಯಾವ ಅಸಮಾಧಾನವೂ ಇಲ್ಲ ಅಂತ ಶಾಸಕ ಗವಿಯಪ್ಪ ಹೇಳಿದರು. ಸಂಪುಟ ಪುನರ್ರಚನೆ ಚರ್ಚೆ ಬೆನ್ನಲ್ಲೇ ಶಾಸಕ ಅಪ್ಪಾಜಿ ನಾಡಗೌಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸದ್ಯಕ್ಕೆ ಸಂಪುಟ ಪುನರ್ರಚನೆ ಚರ್ಚೆ ಇಲ್ಲ, ಬಿಹಾರ ಚುನಾವಣೆ ಎಲ್ಲ ಮುಗಿದ ನಂತರ ಇದರ ಚರ್ಚೆ ಶುರುವಾಗಬಹುದು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸಚಿವ ಸ್ಥಾನಕ್ಕೆ ಹೊಸದಾಗಿ ಡಿಮಾಂಡ್ ಮಾಡ್ತಿಲ್ಲ ಅಂತ ಹೇಳಿದರು. ಸಂದರ್ಭಾನುಸಾರವಾಗಿ ಕ್ಯಾಬಿನೆಟ್ ರೀಶಫಲ್ ಆಗುವಾಗ ಅಥವಾ ಕ್ಯಾಬಿನೆಟ್ ಹೊಸದಾಗಿ ರಚನೆ ಆಗುವಾಗ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಈಗೇನು ಅದರ ವದಂತಿ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಸದ್ಯದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸುದ್ದಿ ಬರ್ತಾ ಇದೆ. ಏನಿಲ್ಲ, ಗೊತ್ತಿಲ್ಲ. ಯಾಕಂತಂದ್ರೆ ಈ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಆಗಬೇಕು, ಸೆಟಲ್ ಆಗಬೇಕು, ಆ ನಂತರ ಈ ನಾಯಕರುಗಳನ್ನೆಲ್ಲ ಕರೆಸಿಕೊಂಡು ಮಾತಾಡಿದ ಮೇಲೆ ತೀರ್ಮಾನ ಅಂತ ಹೇಳ್ತಾರೆ. ಸೊ ಈ ತಿಂಗಳ ಕೊನೆಯವರೆಗೆ ನಟ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಮಾಡಿ 1.5 ಲಕ್ಷ ರೂಪಾಯಿ ದೋಚಿದ್ದ ಸೈಬರ್ ವಂಚಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ವಿಕಾಸ್ ಕುಮಾರ್ ಎಂಬಾತನನ್ನ ಬಿಹಾರದ ದಶರಥಪುರ ಗ್ರಾಮದಲ್ಲಿ ಬಂಧಿಸಲಾಗಿದ್ದು ಬೆಂಗಳೂರಿಗೆ ಕರೆತಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಟ ಉಪೇಂದ್ರ, ನಿರ್ದೇಶಕ ಆರ್ ಚಂದ್ರ ಸೈಬರ್ ಕ್ರೈಮ್ ಬಗ್ಗೆಯೇ ಸಿನಿಮಾ ಮಾಡೋದಕ್ಕೆ ಕಥೆ ರೆಡಿ ಮಾಡ್ಕೊಂಡಿದ್ರು, ಆದರೆ ನನ್ನ ನಿಜ ಜೀವನದಲ್ಲೂ ಕೂಡ ಹಾಗೆ ಆಗೋಯ್ತು ಅಂತ ಹೇಳಿದ್ರು. ಅದಕ್ಕಿಂತ ಫಸ್ಟ್ ಒಂದು ವಿಷಯ ಹೇಳ್ತೀನಿ, ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ಬರು, ಈ ಸೈಬರ್ ಕ್ರೈಮ್ ಬಗ್ಗೆನೇ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದ್ರೆ ಅದು ನಮ್ಮ ಜೀವನದಲ್ಲಿ ನಡೀತದೆ, ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಅದನ್ನ ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದ್ರು. ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನಿಮಾ ಮಾಡಬೇಕಾಗಿತ್ತು, ಗುರು ಅಂತ.
ಸೊ ಅದು ಏನೇನೋ ಹೇಳಿದ್ರು ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇದು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಆಗಿದ್ದೇನಂದ್ರೆ ಒಂದಿನ ಬೆಳಿಗ್ಗೆ ಮಾರ್ನಿಂಗು ಏನಂದ್ರೆ ಹಿಂಗ್ ಹಿಡಿತಾರಂದ್ರೆ ಅವ್ರು ಫಸ್ಟ್ ಹೌಸ್ ವೈಫ್ಸ್ ಫೋನ್ ಮಾಡ್ತಾರೆ, ಏನೋ ಮಾಡಿಬಿಟ್ಟು ನೀವು ಒಂದೇನೋ ಒಂದು ಬುಕ್ ಮಾಡಿದೀರಾ ಅಂತ ಕೇಳ್ತಾರೆ, ಯಾವ್ದೋ ಒಂದು ಐಟಮ್. ನಟ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಪ್ರಕರಣದ ಬಗ್ಗೆ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆ ನೀಡಿದ್ದಾರೆ. ದೂರುದಾರರು ಬೇಗ ದೂರು ಕೊಟ್ಟಿದ್ರಿಂದ ಆರೋಪಿಯನ್ನು ಹಿಡಿಯೋದಕ್ಕೆ ಸಾಧ್ಯವಾಯಿತು. ಯಾರೇ ಇರಲಿ ಬೇಗ ದೂರು ಕೊಟ್ಟರೆ ವಂಚಕರನ್ನ ಹಿಡಿಯಬಹುದು ಅಂತ ಹೇಳಿದರು. ಅಲ್ಲ, ಈ ಒಂದು ಸೈಬರ್ ಕ್ರೈಮ್ ಕೇಸ್ ರಿಪೋರ್ಟ್ ಆಗಿತ್ತು ನಮ್ಮ ಸೆಂಟ್ರಲ್ ಡಿವಿಷನ್ ಅಲ್ಲಿ. ನಮ್ಮ ಆಫೀಸರ್ಸ್ ಅವರು ಇನ್ ಟೈಮ್ ಕೇಸ್ಗೆ ಬೇದಿದ್ರು, ಆರೋಪಿಯವರು ಸಿಕ್ಕಿದ್ದಾರೆ, ಮತ್ತೆ ಅಮೌಂಟ್ ಕೂಡ ರಿಕವರಿ ಆಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರಿದ್ರು, ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದ್ರೆ ನಾವು ಗೋಲ್ಡನ್ ಅವರ್ ಏನ್ ಹೇಳ್ತೀವಿ ಆ ತಕ್ಷಣ ನಮಗೆ ರಿಪೋರ್ಟ್ ಮಾಡಿದ್ರು. ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತೆ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡೋದಕ್ಕೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡ್ಲಿಕ್ಕೆ ಅನುಕೂಲ ಆಯಿತು. ನಾವು ಡಿಟೇಲ್ ಆಗಿ ಯಾವ ರೀತಿ ಆಯಿತು ಏನಾಯಿತು ನಾವು ಇದರಲ್ಲಿ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಪಾರ್ಟ್. ದಾವಣಗೆರೆಯ ಪಿಬಿ ರಸ್ತೆಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಆಟೋ 4 ಸುತ್ತು ಪಲ್ಟಿಯಾಗಿ ಬಿದ್ದಿದೆ. ಆಟೋದಲ್ಲಿದ್ದ ಮಗು ಮತ್ತೊಂದು ಬದಿಯ ರಸ್ತೆಗೆ ಹಾರಿ ಬಿದ್ದಿದೆ. ಇನ್ನು ಆಟೋದಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪದ ಹಾರಂಗಿ ಹಿನ್ನೀರಿನಲ್ಲಿ ಈಜಲು ತೆರಳಿದ್ದ 2 ವಿದ್ಯಾರ್ಥಿಗಳು ಕಣ್ಮರೆಯಾಗಿದ್ರು. ಇದೀಗ 17 ವರ್ಷದ ತಸ್ವಿನ್ ಚೆಂಗಪ್ಪ ಮೃತದೇಹ ಪತ್ತೆಯಾಗಿದೆ. ಮತ್ತೊಬ್ಬ ಯುವಕ ತರುಣ್ಗಾಗಿ ಇಂದು ಶೋಧ ಕಾರ್ಯ ಮುಂದುವರೆಯಲಿದೆ. ಒಟ್ಟು 3 ವಿದ್ಯಾರ್ಥಿಗಳು ಈಜಲು ತೆರಳಿದ್ದು ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಈ ಸಂಬಂಧ ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಸವದತ್ತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಕಿರಣ್ ಹುಣಿಶಾಳ ಗೆಳೆಯನ ಮದುವೆಗೆ ಹೋಗಿ ವಾಪಸ್ ಬರುವಾಗ ಖದೀಮರು ಕಿಡ್ನಾಪ್ ಮಾಡಿ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ. ಕಿಡ್ನಾಪ್ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಕಿರಣ್ ಪ್ರತಿಕ್ರಿಯಿಸಿದ್ದು, ನನಗೆ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಹಣ ಕೊಡದೇ ಇದ್ದಾಗ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ ರತ್ನಸಂಗಮ್ ರೆಸಿಡೆನ್ಸಿ ಗೋಕಾಕ್ ರೋಡ್ ಹತ್ರ. ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜೀವ್ ತಳವಾರ್ ಹಾಗೂ ಬಸು ಗಸ್ತಿ ಅನ್ನೋರು 3 ಜನ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಹೊಡೆದು ಕಬ್ಬಿನಿಂದ ಗಡ್ಡಿಗೆಯಿಂದ ಬಡದು ಅವ್ರ ಕಾರ್ ಗಾಡಿಯಲ್ಲಿ ಅಪಹರಿಸಿಕೊಂಡು ನಮ್ಮ ಸ್ವ ಗ್ರಾಮದ ಸೊಪ್ಪಾಡ್ಲಕ್ಕೆ ಕರ್ಕೊಂಡು ಹೋಗಿ ಅವರ ಮನೆ ಹತ್ರ ಬಂದು ಲೈಟ್ ಕಂಬ ಕಟ್ಟಿ ಅಲ್ಲೂ ಕೂಡ ನನ್ನ ಗುತ್ತಾಕಿ ಕೈ ಹಾಕಿ ನಾನು ಹೊಡೆದು ಮಾಡಿ ನನಗೆ 5 ಲಕ್ಷ ದುಡ್ಡು ಕೊಡಬೇಕು, ನೀ ಮುಂಚೆ ನಿಮ್ಗೆ 2 ಲಕ್ಷ ಕೇಳಿದೆ, ನೀ ಅಷ್ಟಕ್ಕೆ ಬಗೆಹರಿಸ್ಕೊಳ್ಳಿಲ್ಲ, ಈಗ 5 ಲಕ್ಷ ಕೊಟ್ರೆ ನಿಂಗೆ ಬಿಡ್ತೀನಿ, ಇಲ್ಲ ನಿಂಗೆ ಜೀವ ತೆಗೆದು ಬಿಡ್ತೀವಿ, ನೀನ್ ಯಾರ್ಯಾರ ಜೊತೆ ಅಡ್ಡಾಡ್ತಿದ್ದೆ ಅವ್ರ ಜೊತೆ ಅಡ್ಡಾಡ್ಕೊಂಡ್ರು ಅಡ್ಡಾಡ್ತಿದ್ದೆ ಅಂತ ಹೇಳಿ ನಂಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು. ನಂತರ ಊರಿನಿಂದ ಎಲ್ರೂ ವಿಜಯಪುರದ ತಿಕೋಟ ತಾಲೂಕಿನಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆ 16 ನಿಮಿಷದ ಸುಮಾರಿಗೆ ಭಾರೀ ಶಬ್ದದ ಮೂಲಕ ಭೂಮಿ ಕಂಪಿಸಿದೆ. ಘೋಣಸಗಿ, ಕಳಕವಟಗಿ, ಮರಬಗಿ, ದಾಸ್ಯಾಳ ಹಾಗೂ ವಿಜಯಪುರ ನಗರದಲ್ಲೂ ಕೂಡ ಕಂಪನದ ಅನುಭವಗಳಾಗಿದ್ದು, ಕಳೆದ 3 ತಿಂಗಳಲ್ಲಿ 14 ಬಾರಿ ಭೂಮಿ ಕಂಪಿಸಿದೆ. ಸರಣಿ ಭೂಕಂಪದಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟದ ಹಿನ್ನೆಲೆ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ. ಇತ್ತ ಕೊಪ್ಪಳದಲ್ಲೂ ಪೊಲೀಸ್ ಹಾಗೂ ಅಬಕಾರಿ ಅಧಿಕಾರಿಗಳು ತಪಾಸಣೆ ನಡೆಸುತ್ತಾ ಇದ್ದಾರೆ. ತಪಾಸಣೆ ವೇಳೆ 3 ಲಕ್ಷ ರೂಪಾಯಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಳಿಯ ಟಿನ್ ಶೆಡ್ ಮೇಲೆ ದಾಳಿ ನಡೆಸಿದ್ದು, ಸುಮಾರು 5 ಕೆಜಿ ಗಾಂಜಾ ಹಾಗೂ ಬೈಕ್ಗಳನ್ನು ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮಾನ್ಯ ಅಪರ ಆಯುಕ್ತರು ಬೆಳಗಾವಿ, ಮಾನ್ಯ ಜಂಟಿ ಆಯುಕ್ತರು ಹೊಸಪೇಟೆ ವಿಭಾಗ, ಮಾನ್ಯ ಅಬಕಾರಿ ಉಪಾಯುಕ್ತರು ಕೊಪ್ಪಳ ಜಿಲ್ಲೆ ಕೊಪ್ಪಳ ರವರ ಮಾರ್ಗದರ್ಶನದಲ್ಲಿ ಇಂದು
ಕುಷ್ಟಗಿ ತಾಲೂಕಿನ ನವಲಕೊಪ್ಪ ಗ್ರಾಮದ ನಡುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 12 ಇಸ 4ರಲ್ಲಿ ರಂಜಿತ್ ಸಿಂಗ್ ತಂದೆ ಅರವಿಂದ್ ಸಿಂಗ್ ಚೌಹಾಣ್ ರವರಿಗೆ ಸೇರಿದ ಟಿನ್ ಶೆಡ್, ದ್ವಿಚಕ್ರ ವಾಹನ ಹಾಗೂ ಕೋಳಿಗೂಡಿನಲ್ಲಿ ಸುಮಾರು 5 ಕೆಜಿ ಒಣ ಗಾಂಜಾ ದೊರಕಿದ್ದು ಅಬಕಾರಿ ಉಪಾಯುಕ್ತರ ಕಚೇರಿ ನಿರೀಕ್ಷಕರಾದ ಬಸವರಾಜ್ ಕಾಕ್ರಗಲ್ ಪ್ರಕರಣ ದಾಖಲಿಸಿದ್ದಾರೆ. ಸ್ಥಳದಲ್ಲಿ ಆರೋಪಿಯು ಇರುವುದಿಲ್ಲ, ತಲೆಮರೆಸಿಕೊಂಡಿರ್ತಾನೆ. ಮುಂದಿನ ತನಿಖೆ ಕೈಗೊಂಡು ಆರೋಪಿತರನ್ನು ಬಂಧಿಸಲಾಗುವುದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗಿ ಈರುಳ್ಳಿ ಬೆಳೆ ನಾಶವಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಕುಸಿದಿದೆ. ಈ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈರುಳ್ಳಿ ಬೆಳೆ ಹಾನಿಯಾಗಿರೋ ಜೊತೆಗೆ ಈಗ ದರನು ಸಿಕ್ಕಾಪಟ್ಟೆ ಕುಸಿದು ಹೋಗಿದೆ. ಸೊ ಇದು ಸರ್ಕಾರದ ಗಮನಕ್ಕೆ ಈಗಾಗಲೇ ಇಲಾಖೆಯವರು ತಂದಿದ್ದಾರೆ. ನಾಳೆ ಸಂಪುಟ ಸಭೆ ಇದೆ, ಅದರಲ್ಲಿ ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಡಿಕೇರಿಯ ಗಾಂಧಿ ಮೈದಾನದ ಮುಂಭಾಗದಲ್ಲಿ ದಸರಾ ಸಮಯದಲ್ಲಿ ತೆಗೆದಂತಹ ತಾತ್ಕಾಲಿಕ ಶೌಚಾಲಯದ ಗುಂಡಿಯಲ್ಲಿ ಹೋರಿಯೊಂದು ಬಿದ್ದಿದೆ. ಹೋರಿಯನ್ನ ಗುಂಡಿಯಿಂದ ಮೇಲಕ್ಕೆ ಎತ್ತಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ನಗರಸಭೆಯ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ. ಕೂಡಲೇ ಗುಂಡಿಯನ್ನು ಮುಚ್ಚಿಸಿ ಇನ್ಮುಂದೆ ಯಾವುದೇ ರೀತಿ ಅನಾಹುತವಾಗದಂತೆ ಕ್ರಮ ಕೈಗೊಳ್ಳಿ ಅಂತ ರಕ್ಷಣಾ ವೇದಿಕೆ ಜನಗಳು ಆಗ್ರಹಿಸಿದ್ದಾರೆ. ಗಾಂಧಿ ಮೈದಾನದಲ್ಲಿ ಒಂದು ಹಸು ಗುಂಡಿಯೊಳಗೆ ಬಿದ್ದೋಗಿದೆ. ದಯವಿಟ್ಟು ಅಗ್ನಿಶಾಮಕ ದಳದವರು ವಿಜಯಪುರದ ಜಮನಾಳ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲು ಬಿಟ್ಟಿದೆ. ರೈತ ಹನುಮಂತಪ್ಪ ಈಶ್ವರಪ್ಪ ಉಮರಾಣಿ ಅವರ 1 ಎಕರೆ 20 ಗುಂಟೆ ಕಬ್ಬು ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ರು. ಪೈಪ್ಲೈನ್ ಮತ್ತು ಸ್ಪ್ರಿಂಕ್ಲರ್ಗಳಿಗೂ ಸಂಪೂರ್ಣವಾಗಿ ಬೆಂಕಿ ಹರಡಿ ಸುಟ್ಟು ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ಕಬ್ಬು ನಾಶವಾಗಿದೆ. ಇದರಿಂದ ರೊಚ್ಚಿಗೆದ್ದ ರೈತ ಹೆಸ್ಕಾಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಒತ್ತುವರಿ ತೆರವುಗೊಳಿಸುವುದಕ್ಕೆ ಲೋಕಾಯುಕ್ತ ನೀಡಿದ್ದ ಸೂಚನೆ ಮೇರೆಗೆ 10 ಕೋಟಿ ಮೌಲ್ಯದ ರಸ್ತೆ ಒತ್ತುವರಿಯನ್ನು ಜಿಬಿಎ ತೆರವು ಮಾಡಿದೆ. ಸರ್ವೆ ನಂಬರ್ 2, 6/2 ಹಾಗೂ 4ರಲ್ಲಿ ಹಾಗೂ 2 ಮತ್ತು 3ನೇ ಮುಖ್ಯ ರಸ್ತೆಯಲ್ಲಿ 6,000 ಚದರ ಅಡಿ ಜಾಗದಲ್ಲಿ ಅನಧಿಕೃತವಾಗಿ ಶೆಡ್ ಏನು ಕಟ್ಟಲಾಗಿತ್ತು ಅದನ್ನು ತೆರವುಗೊಳಿಸಿದೆ.